ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುದೇವ. ಈ ಜೀವ ಮತ್ತು ಜೀವನ ಅಂದರೆ ಎಲ್ಲರೂ ನಾವು ಜೀವನಕ್ಕೋಸ್ಕರ ದುಡಿತೇವೆ, ಆದರೆ ಅದೇ ವರ್ಕ್ ಪ್ರೆಷರಲ್ಲಿ ಇವಾಗಿನ ಲೈಫ್ ಸ್ಟೈಲಲ್ಲಿ ಅಂದರೆ ಇವಾಗಿನ ಈ ಆಹಾರ ಪದ್ಧತಿಯಲ್ಲಿ ಈ ಜೀವನಕ್ಕೋಸ್ಕರ ದುಡಿಯೋ ದಾರಿಯಲ್ಲಿ ನಮ್ಮ ಜೀವನ ಹೇಗೆ ಅಂದರೆ ಆರೋಗ್ಯವಾಗಿ ಇಟ್ಕೊಳ್ಬೋದು, ಹೇಗೆ ಎರಡರದ್ದು ಬ್ಯಾಲೆನ್ಸ್ ಮಾಡ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ತಿಳಿಸ್ಕೊಟ್ರೆ. ಒಳ್ಳೆ ಪ್ರಶ್ನೆ, ಖುಷಿ ಆಯ್ತು ನನಗೆ. ಜೀವನ ಮತ್ತು ಜೀವ ಅಲ್ವಾ? ಜೀವ ಇದ್ದರೆ ಅಲ್ವಾ ಜೀವನ? ಜೀವ ಇಲ್ಲದ್ರೆ ಜೀವನ ಎಲ್ಲಿಂದ? ಜೀವವನ್ನು ದಾಟಿ ಜೀವದ ಜೊತೆ ಮಾಡುವ ಪಯಣ ಜೀವನ. ಹೇಳೋದರ್ಥ ಆಯ್ತಾ? ಜೀವ ಇದು ಪಯಣ ಮಾಡ್ತದೆ, ಇದಕ್ಕೆ ಜೀವನ ಅಂತ ಆಯಿತು. ಆಗ ಮುಖ್ಯ ಇಲ್ಲಿ ಯಾವುದು? ಜೀವ. ಆ ಜೀವ ಅಂತೇಳಿದರೆ ನಿಮ್ಮ ಆತ್ಮ, ನಿಮ್ಮ ಆತ್ಮ, ನಿಮ್ಮ ಜೀವಾತ್ಮ. ಆತ್ಮ ನಮ್ಮ ಒಳಗೆ ಇದ್ದರೆ ಜೀವಾತ್ಮ. ಹೇಳೋದರ್ಥ ಆಯ್ತಾ? ಆ ಜೀವ ಇದ್ದರೆ ಆತ್ಮ ಆಗೋದು ನಿಲ್ಲುವುದಲ್ಲಿ. ಆ ಜೀವ ಯಾಕೆ ಬೇಕಾಗಿ? ಆ ಜೀವ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇಕಾಗಿ, ಬೇರೆ ಏನಲ್ಲ. ಜೀವ ಅಂದರೆ ಆರೋಗ್ಯ, ನಮ್ಮ ಹೆಲ್ತ್. ಭಗವಂತ ಎಲ್ಲ ಕೊಟ್ಟ, ಬುದ್ಧಿ ಕೊಟ್ಟ, ಅನೇಕ ರೀತಿಯ ಜ್ಞಾನವನ್ನು ಕೊಟ್ಟ, ಒಳ್ಳೆಯ ಮನಸ್ಸನ್ನು ಕೊಟ್ಟ, ಎಲ್ಲವನ್ನು ಕೊಟ್ಟ ಭಗವಂತ. ಭಗವಂತ ಸೃಷ್ಟಿಕರ್ತ. ಎಲ್ಲವೂ ತನ್ನಿಂತಾನಾಗಿ ನಡೀತಾ ಇರ್ತದೆ. ಅದು ವಿಧಿಯಾದರೂ ಕೂಡ ಎಲ್ಲವೂ ತನ್ನಿಂತಾನಾಗಿಯೇ ನಡೀತಾ ಇರೋದು. ಈ ಜೀವ ಚೆನ್ನಾಗಿರಬೇಕು ಅಂತ ಹೇಳಿದರೆ, ಈ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ, ನಾವು ಪ್ರಯತ್ನ ಪಟ್ಟರೆ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ. ನಾವು ಹೊತ್ತೊತ್ತು ಒಳ್ಳೊಳ್ಳೆ ಫುಡ್ ಊಟ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕಾಗೋದಿಲ್ಲ. ಡಯಟ್ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕಾಗೋದಿಲ್ಲ. ಒಳ್ಳೆ ಜಿಮ್ಮಿಗೆಲ್ಲ ಹೋಗಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕಾಗೋದಿಲ್ಲ. ಒಳ್ಳೆ ಯೋಗವನ್ನು ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕಾಗೋದಿಲ್ಲ. ಇನ್ನು ಧ್ಯಾನ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕಾಗೋದಿಲ್ಲ. ಏನಪ್ಪ ಹೀಗೆ ಹೇಳ್ತಾರೆ ಅಂತ ತಿಳಿಬೋದು. ಇದುವೇ ಸತ್ಯ. ನಿಮ್ಮ ಮನಸ್ಸು ಶುದ್ಧವಾದರೆ, ನಿಮ್ಮ ಮನಸ್ಸು ಪವಿತ್ರವಾದರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲಿ ಮನಸ್ಸು ಬಹಳ ಮುಖ್ಯ. ಇಲ್ಲಿ ಕಾಯಿಲೆ ಬರೋದು ಮೊದಲು ಮನಸ್ಸಿಗೆ. ಮನಸ್ಸಿಗೆ ಬಂದು ಕಾಯಿಲೆ ಆ ಮನಸ್ಸಿನಲ್ಲಿ ಕೂತುಕೊಂಡ್ರೆ ಅದು ದೇಹಕ್ಕೆ ಪರಿವರ್ತನೆ ಆಗೋದು. ಕಾಯಿಲೆ ಬರೋದು ಮೊದಲು ಮನಸ್ಸಿಗೆ. ಆಗ ಮನಸ್ಸನ್ನು ನೀವು ಶುದ್ಧವಾಗಿಟ್ಟುಕೊಂಡ್ರೆ ನಿಮ್ಮ ಜೀವ ಚೆನ್ನಾಗಿರ್ತದೆ. ಪ್ರತಿಯೊಂದು ವಿಚಾರದಲ್ಲಿ, ಊಟ ಮಾಡುವ ವಿಚಾರದಲ್ಲಿ ಆ ಭಗವಂತನ ನಾಮಸ್ಮರಣೆ ಹೇಳಿ, ಒಂದು ನೀರು ಕುಡಿಯುವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಏನೋ ಒಂದು ಶಕ್ತಿ ಇಲ್ಲ ನಮ್ಮ ಅಂತರಾತ್ಮದ ಗುರುಗಳು ಅಲ್ಲ ನಮಗೆ ಇಷ್ಟ ದೇವರು, ಕುಲದೇವರು ಎಲ್ಲ ಇದ್ದಾರೆ. ಯಾರನ್ನೋ ಒಬ್ಬರನ್ನು ಪ್ರಾರ್ಥಿಸಿ ಒಂದು ಗ್ಲಾಸ್ ನೀರು ಕುಡಿಯುವಲ್ಲಿಂದ ಪ್ರಾರಂಭಿಸಬೇಕು. ಇದು ನಿಮ್ಮ ಆ ಭಾವನೆಗಳು ಎಲ್ಲವನ್ನು ಸ್ವೀಕರಿಸ್ತದೆ ಈ ಜೀವ. ಯಾಕೆ ಇಲ್ಲಿ ಗೊಂದಲ ಆಗೋದು ಅಂತ ಹೇಳೋದು, ನೀವು ಜೀವವನ್ನು ಸ್ವೀಕರಿಸುವಾಗಲೇ, ಜೀವ ಅಂದರೆ ಏನು? ನೀರು, ಗಾಳಿ,
ಆಹಾರ, ಶಬ್ದಗಳು, ಭಾವನೆಗಳು, ಇದೆಲ್ಲವೂ ಜೀವ. ಅರ್ಥ ಆಗ್ತದಾ? ಇದೆಲ್ಲವೂ ಬೇಕು ಈ ಆತ್ಮ ನಿಲ್ಲಬೇಕಾದ್ರೆ. ಇದು ಎಲ್ಲವೂ ನಮ್ಮ ಹೊರಗಿನಿಂದ ಒಳಗೆ ಹೋಗೋದು. ಹೇಳೋದು ಅರ್ಥ ಆಯ್ತಾ? ಇದು ಹೊರಗಿನಿಂದ ಒಳಗೆ ಹೋಗುವ ಕಾರಣ ಇದಕ್ಕೆ ಅಮೃತ ಅಂತ ಹೇಳೋದು. ಆಕ್ಸಿಜನ್, ಪವಿತ್ರ. ಇದು ಒಳಗೆ ಹೋಯಿತು. ಈ ಒಳಗೆ ಹೋದದ್ದು ಒಳಗೆ ನಿಲ್ಲುವುದಿಲ್ಲ, ಪುನಃ ಹೊರಗೆ ಬರ್ತದೆ. ಆ ಹೊರಗೆ ಬರುವಾಗ ಒಳಗೆ ಏನು ಉಂಟು ಅದನ್ನು ತಗೊಂಡು ಬರ್ತದೆ. ಅದು ಹೆಚ್ಚಿನದ್ದು ಅನೇಕ ರೀತಿಯ ಕಲ್ಮಶಗಳಿರ್ತದೆ. ಆದ ಕಾರಣ ಅದಕ್ಕೆ ಇಂಗಾಲದ ಡೈಆಕ್ಸೈಡ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್. ಒಳಗೆ ಹೋಗೋದು ಅಮೃತ. ಆಗ ಜೀವ ಎಷ್ಟು ಪವಿತ್ರ. ಆಗ ನಮ್ಮ ಜೀವ ಪವಿತ್ರತೆ ಹೊಂದಬೇಕು ಅಂತ ಆದರೆ ಈ ಹೊರಗಿನಿಂದ ಹೋಗುವ ಎಲ್ಲ ವಿಚಾರಗಳು ಪವಿತ್ರವಾದರೆ, ಎಲ್ಲ ಪವಿತ್ರ ಸ್ಥಿತಿಯಲ್ಲಿ ಆದರೆ ಅದು ಹೊರಗೆ ಬರೋ ಕೂಡ ಪವಿತ್ರವಾಗಿಯೇ ಬರ್ತದೆ. ಹೇಳೋದರ್ಥ ಆಯ್ತಾ? ಆತ್ಮ ಶುದ್ಧ ಮಾಡಿಕೊಳ್ಳಬೇಕು. ಜೀವನ ಅಂತ ಹೇಳಿದರೆ ನಮ್ಮ ಆತ್ಮದ ಪಯಣ ಎಲ್ಲಿಗೆ ಅಂತ ಗೊತ್ತಿಲ್ಲ. ಬರುವುದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಮೊದಲಿಗೆ ಇದನ್ನು ಕಲಿಬೇಕು. ಒಂದು ಅವಮಾನ ಆದರೂ ಇದು ನನ್ನ ಆತ್ಮ ಒಂದು ಜನ್ಮದ ವಿಚಾರವನ್ನು ಅನುಭವಿಸ್ತಾ ಉಂಟು. ಇವಾಗ ನಾನು ಕೋಪ ಮಾಡಿ ದ್ವೇಷ ಮಾಡಿ ಏನು ಪ್ರಯೋಜನವಿಲ್ಲ. ಇದು ನನ್ನ ಕರ್ಮ. ಇದು ನಾನು ಮಾಡಿದ ತಪ್ಪಿಗೆ ನಾನೇ ಅನುಭವಿಸ್ತಾ ಇದ್ದೇನೆ. ನಾನು ಮಾಡಿದ ತಪ್ಪಿಗೆ ನಾನೇ ಅನುಭವಿಸ್ತಾ ಇದ್ದೇನೆ. ಹೇಳಿದ ಅರ್ಥ ಆಯ್ತಾ? ಈ ಸ್ಥಿತಿಯನ್ನು ತಿಳಿದುಕೊಂಡವನ ಜೀವನ ಬಹಳ ಚೆನ್ನಾಗಿರ್ತದೆ. ಈಗ ಹೇಳಿದ ಅರ್ಥ ಆಯ್ತಲ್ಲ? ಜೀವ ಒಳಗೆ ಹೋಗುವಾಗ ಪವಿತ್ರ ಸ್ಥಿತಿಯಲ್ಲಿ ಹೋಗಬೇಕು. ತನಗೆ ಒಂದು ಜೀವನದಲ್ಲಿ ಬರುವ ಎಲ್ಲ ವಿಚಾರಗಳನ್ನು ಇನ್ನೊಬ್ಬರನ್ನು ನೋಡುವುದಕ್ಕಿಂತಲೂ ನಮ್ಮನ್ನೇ ನಾವು ನೋಡೋದು ಬಹಳ ಒಳ್ಳೆಯದು. ಅವರಿಂದ ಹಾಗೆ ಆಯಿತು, ಇವರಿಂದ ಹೀಗೆ ಆಯಿತು, ಇವರು ಅದನ್ನು ಹೇಳಿದರು, ಇವರು ಇದನ್ನು ಹೇಳಿದರು, ಆ ಕಡೆದು ಹೇಳಿದರು, ಈ ಕಡೆದು ಹೇಳಿದರು, 1000 ರೀತಿಯಲ್ಲಿ ವಿಚಾರಗಳು ಬರ್ತದೆ. ಅದನ್ನು ನಾವು ಕೇಳಬಾರ್ದು. ಅದನ್ನು ಕೇಳಿದರೆ ನಮಗೆ ಒಂದೊಂದು ಹೆಜ್ಜೆ ಇಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ನೀವು ಗುರಿ ತಲುಪುವುದಿಲ್ಲ, ನೀವು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆಲ್ಲ ಇವರು ಬಲೆ ಹಾಕಿ ಎಳಿತಾನೆ ಇರ್ತಾರೆ ನಿಮ್ಮನ್ನು. ನಿಮಗೆ ಸತ್ಯ ಗೊತ್ತಾಯಿತು ಅಂತ ಆದರೆ, ಈಗ ಒಂದು ಉದಾಹರಣೆ ಹೇಳಿದ ಹಾಗೆ, ನಾನು ಮಾಡಿದ್ದನ್ನು ನಾನೇ ಅನುಭವಿಸ್ತಿದ್ದೇನೆ ಎಂಬ ಸತ್ಯ ಗೊತ್ತಾಯಿತು ಅಂತ ಆದರೆ ಅವನಿಗೆ ದ್ವೇಷವೇ ಇಲ್ಲ, ಅವನಿಗೆ ಯಾವುದೇ ವರ್ಕ್ ಪ್ರೆಷರ್ ಇಲ್ಲ, ಏನೂ ಇಲ್ಲ ಅವನಿಗೆ. ಇದು ಸತ್ಯ ಗೊತ್ತಾಗುವುದಿಲ್ಲ. ಕಾರಣ ಏನು ಗೊತ್ತಾ? ನಮ್ಮ ಒಳಗೆ ಹೋಗುವ ವಿಚಾರಗಳು ಸರಿಯಲ್ಲಿ ಹೋಗ್ತಾ ಇಲ್ಲ. ನಮ್ಮ ನೋಟದಲ್ಲಿ ಹೋಗುವ ವಿಚಾರ, ನಮ್ಮ ಶಬ್ದದಲ್ಲಿ ಹೋಗುವ ವಿಚಾರ, ನಮ್ಮ ಮನಸ್ಸಿನಲ್ಲಿ ಹೋಗುವ ವಿಚಾರ, 1000 ವಿಚಾರಗಳಿದೆ, 1000 ರೀತಿಯಲ್ಲಿ ಹೋಗ್ತದೆ. ಈ ಹೋಗುವ ವಿಚಾರಗಳು ಎಷ್ಟು ಪವಿತ್ರದಲ್ಲಿ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಅವನ ಆತ್ಮ ಶುದ್ಧತೆ, ಅವನ ಆತ್ಮ ಪ್ರಕಾಶ ಹೊಂದುವುದು, ಅವನ ಆತ್ಮ ಒಂದು ಎತ್ತರದ ಸ್ಥಿತಿಯನ್ನು ಕಂಡುಕೊಳ್ಳುವುದು. ಈ ಸತ್ಯ ಇದು. ನಮಗೂ ಪ್ರಪಂಚಕ್ಕೂ ಇರುವ ಒಂದು ನಂಟು, ಒಂದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ, ಕಣ್ಣಿಗೆ ಕಾಣಾದ ಒಂದು ಕೂದಲಿನಕ್ಕಿಂತಲೂ ಸೂಕ್ಷ್ಮವಾದ ಒಂದು ದಾರ. ಅಥವಾ ಕೂದಲೇ ಕಾಣೋದಿಲ್ಲ ಒಂದು ಕೂದಲು, ಆ ಕೂದಲಿಂತಲೂ 1000 ಪಟ್ಟು ಸೂಕ್ಷ್ಮವಾದರೆ ಏನಿರ್ತದೆ? ಅದುವೇ ಶ್ವಾಸ. ಈ ಶ್ವಾಸದಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣವೂ ಈ ಭಗವಂತ ಬೆರೆದಿದ್ದಾನೆ. ಈ ಶ್ವಾಸದಲ್ಲೇ ಇರೋದು ಭಗವಂತ. ಈ ಶ್ವಾಸ ನಿಮ್ಮಲ್ಲಿ ಎಷ್ಟರ ಆಯುಷ್ಯರವರೆಗೆ ಇದೆಯೋ, ಎಷ್ಟರ ಮಟ್ಟಿಗೆ ಇದೆಯೋ, ನಿಮ್ಮಲ್ಲಿ ಎಷ್ಟು ವರ್ಷದವರೆಗೆ ಇದೆಯೋ ಮಾನವ ಜನ್ಮದಲ್ಲಿ,
ಅಲ್ಲಿವರೆಗೆ ಭಗವಂತ ನಿಮ್ಮ ಜೊತೆ ಇದ್ದಾನೆ ಅಂತೇಳಿ ಅರ್ಥ. ಇದು ನೀವು ಕೂತ್ಕೊಂಡಲ್ಲೇ ತಿಳಿದುಕೊಳ್ಳಬೇಕಾದ ಸತ್ಯ ವಿಚಾರಗಳು. ಆ ದೇವಸ್ಥಾನ, ಈ ದೇವಸ್ಥಾನ, ಆ ಗುರುಗಳು, ಈ ಗುರುಗಳು, ಇಲ್ಲಿಗೆ ಕೂಡ ಈ ಸತ್ಯವನ್ನು ತಿಳಿದರೆ ಇಲ್ಲಿಗೆ ಕೂಡ ಬರಬೇಕಾದ ಅವಶ್ಯಕತೆ ಇಲ್ಲ. ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು. ಒಬ್ಬರು ಸತ್ಯವನ್ನು ತಿಳಿದ ಕೂಡಲೇ ಇನ್ನೊಬ್ಬರು ಸತ್ಯ ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಹೇಗೆ ಪ್ರಯತ್ನ ಪಡೋದು? ನಿಮ್ಮ ಪರಿವರ್ತನೆಯನ್ನು ನೋಡಿ, ನಿಮ್ಮ ಜ್ಞಾನವನ್ನು ನೋಡಿ, ನಿಮ್ಮ ಸ್ಥಿತಿಯನ್ನು ನೋಡಿ. ಏನಪ್ಪ ಇವರು ಸ್ವಲ್ಪ ಚೇಂಜ್ ಕಾಣ್ತಾ ಇದ್ದಾರೆ, ಏನು ಇವರಿಷ್ಟು ಮೌನವಾದರು, ಏನಿಷ್ಟು ಇವರಿಗೆ ಕೋಪ ಬರ್ತಾಯಿತ್ತು, ಈಗ ಬಹಳ ನಗ್ತಾ ಇದ್ದಾರೆ. ಸಾವಿರ ರೀತಿಯ ಪರಿವರ್ತನೆಗಳು ಕಾಣ್ತದೆ. ಅದು ನಮ್ಮ ಪರಿವರ್ತನೆ ನಮಗೆ ಗೊತ್ತಾಗೋದಿಲ್ಲ, ನಮ್ಮ ಸುತ್ತಮುತ್ತಲಿರುವವರಿಗೆ ಗೊತ್ತಾಗೋದು. ಅರ್ಥ ಆಯ್ತು ಹೇಳೋದು? ಇದಕ್ಕೆಲ್ಲ ನಾವು ಈಗ ಒಬ್ಬನಿಗೆ ವರ್ಕ್ ಪ್ರೆಷರ್ ಇರ್ಬೋದು, ಮನೆಯಲ್ಲಿರ್ಬೋದು, ಅಷ್ಟೇ ಟೆನ್ಷನ್, ಆ ಕಡೆ ಕೆಲಸ ಮಾಡಲಿಕ್ಕಲ್ಲ, ಈ ಕಡೆ ಮನೆಯಲ್ಲಿ ಇರಲಿಕ್ಕಲ್ಲ, ಅಂಥ ಒಂದು ಪರಿಸ್ಥಿತಿಯಾಗಿ ಹೋಗ್ತದೆ ಕೆಲವರ ಸ್ಥಿತಿ. ಈಗಿನ ಸಾಫ್ಟ್ವೇರ್ನ ಎಲ್ಲ ಪರಿಸ್ಥಿತಿಗಳು, ಆ ಕಡೆ ಆಫೀಸಲ್ಲಿ ನೋಡಿದ್ರು ಕಿರಿಕಿರಿ, ಈ ಕಡೆ ಮನೆಯಲ್ಲಿ ನೋಡಿದರೂ ಒಂದು ಕಿರಿಕಿರಿ, ಯಾವುದೋ ಒಂದು ರೀತಿಯಲ್ಲಿ. ಅದು ನಮಗೆ ನಾವು ಮಾಡಿಕೊಳ್ಳುವಂಥ ಕಿರಿಕಿರಿ ಅಂತ ಹೇಳೋದು. ಅದು ಆ್ಯಕ್ಚುಲಿ ಕಿರಿಕಿರಿ ಆಗ್ತಾ ಇಲ್ಲ. ನಮ್ಮ ಒಳಗೆ ಕಿರಿಕಿರಿ ಆಗೋ ಕಾರಣ, ನಮ್ಮ ಒಳಗೆ ಇದೆಲ್ಲ ಗೊಂದಲಗಳು ಉಂಟಾಗುವ ಕಾರಣ, ನಮ್ಮ ಆಪೋಸಿಟ್ ಇದ್ದದ್ದು ಗೊಂದಲದಾಯಕ ಕಾರಣ. ಒಂದು ಕೋಪ ಬರೋದು ಹೇಗೆ? ಮೊದಲು ನಮ್ಮ ಒಳಗೆ ಕ್ರಿಯೇಟ್ ಆಗೋದು, ನಮ್ಮ ಒಳಗೆ ಸೃಷ್ಟಿಯಾಗೋದು. ನಮ್ಮ ಒಳಗೆ ಏನು ಸೃಷ್ಟಿಯಾಗ್ತದೆ? ಪ್ರೀತಿ ಸೃಷ್ಟಿಯಾಗ್ತದ? ಪ್ರೀತಿಯೇ ಬರ್ತದೆ. ನಮ್ಮ ಒಳಗೆ ಏನು ಸೃಷ್ಟಿಯಾಗ್ತದೆ? ದ್ವೇಷ ಸೃಷ್ಟಿಯಾಗ್ತದ? ದ್ವೇಷವೇ ಬರ್ತದೆ. ಇಷ್ಟೇ ಆಗೋದು. ಸೊ ನಮ್ಮ ಒಳಗೆ ನಾವು ಸೃಷ್ಟಿ ಮಾಡುವ ವಿಚಾರ, ನಾವು ಆ ಸಮಯ ಸಂದರ್ಭ ಪರಿಸ್ಥಿತಿಯನ್ನು ಯಾವ ರೀತಿ ತಗೊಳ್ತೇವೆ ಅದರ ಮೇಲೆ ಡಿಪೆಂಡ್. ಈಗಿನ ಎಲ್ಲ ಈ ಮಾನಸಿಕ ಖಿನ್ನತೆಗಳು, ಮತ್ತು ಎಂತ ಹೇಳೋದು, ಸ್ಟ್ರೆಸ್ಸು, ಮತ್ತು ಯಾವುದನ್ನೇ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಆ ಸಮಯ ಸಂದರ್ಭ ಪರಿಸ್ಥಿತಿಯ ಅರಿವಿಲ್ಲ. ಒಬ್ಬ ಏನೋ ಟೆನ್ಷನಲ್ಲಿ ಬೈತಾನೆ, ಆ ಬೈಗಳನ್ನು ನಾವು ತಗೊಳ್ಳೋ ರೀತಿಯ ಮೇಲೆ ಉಂಟು ಒಂದು ವಿಷಯ. ಈಗ ಆಫೀಸಲ್ಲೆಲ್ಲ ಹೇಳೋದು, ಮ್ಯಾನೇಜರ್ ಅವರು ಬೈತಾರೆ, ಇವರು ಬೈತಾರೆ, ಟಾರ್ಚರ್ ಮಾಡ್ತಾರೆ. ಆ ಟಾರ್ಚರನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ರೆ ನಾಳೆ ಬೈಲೇಬಾರ್ದು, ನೋಡುವ ಎಲ್ಲೆಲ್ಲ ತಪ್ಪು ಸಿಗ್ತದೆ, ಆ ತಪ್ಪನ್ನೆಲ್ಲ ಸೂಕ್ಷ್ಮ ಮಾಡಿ ಅದನ್ನು ಸರಿ ಮಾಡ್ತಾ ಹೋಗುವಾಗ ಏನು ತಿಂಕ್ ಬರ್ತಾ ಗೊತ್ತುಂಟ? ನಾಳೆ ಮ್ಯಾನೇಜರ್ ಯಾವುದನ್ನು ತಪ್ಪು ಕಂಡುಹಿಡಿಬೋದು, ಅಲ್ಲಿ ಹೊರಗೆ ಟ್ಯಾಲಿ ಆಗ್ತದೆ. ನಾಳೆ ಮ್ಯಾನೇಜರಿಗೆ ಆಗೋದಿಲ್ಲ ಲಾಸ್ಟಿಗೆ ಎಂತ ಮಾಡೋದು ಅಂತೇಳಿ. ಅಲ್ಲಿ ನಿಮ್ಮ ಟ್ಯಾಲೆಂಟ್ ಇರೋದು, ಅಲ್ಲಿ ನಿಮ್ಮ ಬುದ್ಧಿ ಇರೋದು, ಅಲ್ಲಿ ನಿಮ್ಮ ಜ್ಞಾನ ಇರೋದು. ಇದನ್ನು ಹೇಗೆ ಇಲ್ಲಿ ನಾನು ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗಬೇಕು. ಉದಾಹರಣೆ ಎಲ್ಲರಿಗೂ ತಿಳಿಯುವ ಹಾಗೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರವರ ಓನರ್ಗಳು, ಅವರವರಿಗೆ ಕೆಲಸ ಕೊಡುವವರು, ಆ ಕೆಲಸದವರನ್ನು ಯಾವುದೋ ಒಂದು ರೀತಿಯಲ್ಲಿ ಟಾರ್ಚರ್ ಮಾಡ್ತಾನೆ ಇರ್ತಾರೆ. ಅದು ಆ ಸ್ಥಿತಿಗೆ ಇರುವ ಒಂದು ಗೌರವ, ಸತ್ಯ. ಆ ಸ್ಥಿತಿಗೆ ಒಂದು ಗೌರವ ಉಂಟು. ಕೆಲಸದವನಿಗೆ 2 ಬೈದರೂ ಕೂಡ ಅವನು ಕೇಳಬೇಕು ಅಂತೇಳಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅದು ಈ ಪ್ರಕೃತಿಯಲ್ಲಿ ಅದು ಬಂದಿದೆ. ಅದು ದೊಡ್ಡ ಶಕ್ತಿಯನ್ನು ನೋಡುವ ಸಣ್ಣ ಶಕ್ತಿ ಸ್ವಲ್ಪ ತಲೆಬಾಗಬೇಕು ಅಂತೇಳಿ. ಅದು ಎಲ್ಲ ಇರುವ ಸಹಜ ಸ್ಥಿತಿ ಅಂತ ಹೇಳುವ ಒಂದು ಸ್ಥಿತಿ ನಮ್ಮೊಳಗೆ ಜ್ಞಾನದಲ್ಲಿ ಬಂದರೆ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ. ಇಲ್ಲಿ ಎಲ್ಲರೂ ಇಲ್ಲಿ ಫೈಲಾದ್ದೇನು ಅಂತ ಹೇಳಿದರೆ, ನೀವು ಕೇಳಿದ ಒಂದು ಪ್ರಶ್ನೆ, ಜೀವ ಮತ್ತು ಜೀವನ ಅಂತೇಳಿ. ಜೀವವನ್ನು ಎಲ್ಲರೂ ಮರೆತರು, ಜೀವನವನ್ನು ಎಲ್ಲರೂ ಪ್ರೀತಿಸಿದರು. ಜೀವ ಇರುವ ಕಾರಣ ನನ್ನ ಜೀವನ ನಡೀತಾ ಉಂಟೆಂಬ ಸತ್ಯವನ್ನು ಮರೆತರು. ಜೀವನವನ್ನು ಎಲ್ಲರೂ ಪ್ರೀತಿಸಿದರು,
ಆ ಜೀವನವನ್ನು ಎಲ್ಲರೂ ಪ್ರೀತಿಸಿದ್ರು. ಇದೇ ರೀತಿ ಬದುಕಬೇಕು, ಇದೇ ಸ್ಟೇಟಸಲ್ಲಿರಬೇಕು, ಇಂಥದ್ದೇ ಒಂದು ಕಾರಲ್ಲಿ ಓಡಾಡಬೇಕು, ಇಂಥದ್ದೇ ಒಂದು ಮನೆ ಇರಬೇಕು, ನಾನು ಇದುವೇ ಕಲಿಬೇಕು, ನಾನು ಹೀಗೆ ಆಗಬೇಕು ಅಂತ ಹೇಳೋ ವಿಚಾರವನ್ನೆಲ್ಲ ಫಾಲೋಅಪ್ ಮಾಡ್ತಾ ಬಂದರು, ಹಿಂಬಾಲಿಸ್ತಾ ಬಂದರು. ಸೊ ಇದು ಯಾವ ಕಾರಣಕ್ಕೆ ಆಗ್ತದೆ ಅಂತೇಳಿ ಇಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಾಗೆ ಇಲ್ಲಿ ಪ್ರೀತಿಸಬೇಕಾದ್ದು, ಗೌರವಿಸಬೇಕಾದ್ದು, ಪೂಜಿಸಬೇಕಾದ್ದು ನಮ್ಮ ಜೀವವನ್ನು. ಜೀವವನ್ನು ನೀವು ಎಷ್ಟು ಪ್ರೀತಿಸ್ತೀರಿ ಅದಷ್ಟು ನಿಮ್ಮನ್ನು ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ತದೆ. ಅದು ಆಟೋಮೆಟಿಕ್ ತಗೊಂಡು ಹೋಗ್ತದೆ. ನಿಮ್ಮೊಳಗೆ ಅನೇಕ ರೀತಿಯ ಜ್ಞಾನವನ್ನು ಕೊಡ್ತದೆ. ಅದು ಸತ್ಯ ವಿಚಾರವನ್ನು ಕೊಡ್ತದೆ. ಅದು ಸತ್ಯ. ಒಂದು ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿದರೆ ಅವ ಓದಿ ಸೈಂಟಿಸ್ಟ್ ಆಗ್ತಾನ, ಇಲ್ಲ ಸಾವಿರ ರೀತಿಯಲ್ಲಿ ತಿಳಿದು ಸೈಂಟಿಸ್ಟ್ ಆಗ್ತಾನ. ಯಾವ ರೀತಿಯಲ್ಲಿ ಬೇಕಾದ್ರೆ ಸೈಂಟಿಸ್ಟ್ ಆಗ್ಬೋದು. ಅವ ತನ್ನಿಂದ ತಾನಾಗಿ ಕೂಡ ಸೈಂಟಿಸ್ಟ್ ಆಗ್ಬೋದು, ತನ್ನ ಒಳಗೆ ಜ್ಞಾನೋದಯ ಆಗಿ. ಒಂದು ಸೈಂಟಿಸ್ಟ್ ಆಗಬೇಕಾದ್ರೂ ಕೂಡ ಅವ ಮೊದಲು ಪ್ರೀತಿಸುವುದು ಜೀವವನ್ನು. ಅವ ಜೀವವನ್ನು ಪ್ರೀತಿಸುವ ಕಾರಣ ಅವನಿಗೆ ಬಾಕಿದು ಯಾವುದು ಅರಿವಿರುವುದಿಲ್ಲ. ಅವನ ಜೀವ ಹೇಳ್ತಾ ಇರ್ತದೆ, ಅದು ಆಗುವಲ್ಲಿವರೆಗೆ ಅದು ಬಿಡುವುದಿಲ್ಲ. ಅದು ಆ ಜೀವವನ್ನು ಪ್ರೀತಿಸಿದರೆ ಎಲ್ಲಿವರೆಗೆ ಹೋಗ್ತದೆ ಅಂತ ಹೇಳಿದರೆ ಅದು ಈ ಪ್ರಪಂಚಕ್ಕೆ ಬಹಳ ಬೇಕಾದ ಒಂದು ವ್ಯಕ್ತಿತ್ವ ಆಗ್ತದೆ. ಜೀವವನ್ನು ಪ್ರೀತಿಸಿದವರ ಸ್ಥಿತಿಗಳು ಈ ಪ್ರಪಂಚಕ್ಕೆ ಭಾಳಷ್ಟು ಬೇಕಾದ ಹತ್ತಿರವಾದ ವ್ಯಕ್ತಿತ್ವ, ಮನುಷ್ಯತ್ವ. ಜೀವವನ್ನು ಪ್ರೀತಿಸಿದವರು. ಹಾಗಾಗಿ ಜೀವ ಬಹಳ ಮುಖ್ಯ. ಜೀವವನ್ನು ಪ್ರೀತಿಸಿದವರಲ್ಲಿ ಕರುಣೆ ಹೆಚ್ಚಾಗ್ತದೆ. ಜೀವವನ್ನು ಪ್ರೀತಿಸುವಾಗ ಜ್ಞಾನೋದಯ ಆಗ್ತದೆ. ಜೀವವನ್ನು ಪ್ರೀತಿಸುವಾಗ ಪ್ರೀತಿ ಬರ್ತದೆ. ಜೀವವನ್ನು ಪ್ರೀತಿಸುವಾಗ ಅನೇಕ ಸದ್ಗುಣಗಳು ಬರ್ತದೆ. ಈ ಜೀವನವನ್ನು ಪ್ರೀತಿಸುವಾಗ ಅನೇಕ ರೀತಿಯ ವಿಚಾರಗಳು ಉಂಟಾಗ್ತದೆ. ಇವತ್ತು ಹೇಗೆ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋದು. ಜೀವವನ್ನು ಪ್ರೀತಿಸುವಾಗ ಅಯ್ಯೋ ನನಗೆ ಹಸಿವೆ ಆಗ್ತಾ ಉಂಟು, ನನ್ನ ಆಪೋಸಿಟ್ ಇದ್ದವನಿಗೂ ಹಸಿವೆ ಆಗ್ತದೋ. ಇದು ಜೀವವನ್ನು ಪ್ರೀತಿಸುವ ಸ್ಥಿತಿ. ನನಗೆ ಹಸಿವೆ ಆಗ್ತಿರುವಾಗ ಅವನಿಗೂ ಹಸಿವೆ ಆಗ್ತಿರ್ಬೋದಲ್ಲ, ಅವನಿಗೆ ಹಸಿವೆ ಆಗ್ತಿರ್ಬೋದಲ್ಲ, ಅವನಿಗೆ ಹಸಿವೆ ಆಗ್ತಿರ್ಬೋದಲ್ಲ. ಆಗಲಿ ಸ್ವಲ್ಪ ಅನ್ನ ಉಂಟು, ಎಲ್ಲರಿಗೂ ಹಂಚುವ ಅಂಥೇಳಿ ಹೇಳ್ತದೆ. ಯಾವುದು? ಜೀವವನ್ನು ಪ್ರೀತಿಸುವ ಸ್ಥಿತಿ. ಜೀವನವನ್ನು ಪ್ರೀತಿಸುವ ಸ್ಥಿತಿ ಅದೇ ರೀತಿ ತಗೊಳ್ಳುವ, ಅನ್ನದ ರೀತಿಯಲ್ಲೇ ತಗೊಳ್ಳುವ. ಮನೆಯಲ್ಲಿ ಇಬ್ಬರಿದ್ದರೆ ಇಬ್ಬರಿಗೆ ಬೇಕಾದಷ್ಟು ಮಾತ್ರ. ಟೈಮ್ ಇದ್ದರೆ, ಟೈಮ್ ಇಲ್ಲದಿದ್ದರೆ ಹೋಟೆಲಿಂದ ಬರ್ತದೆ. ಈಗಿನ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಹೋಟೆಲಿಂದ ಬರ್ತದೆ, ಎಲ್ಲವೂ ಆಗ್ತದೆ. ನಾಳೆದು ಬಗ್ಗೆ ಯೋಚನೆ ಬರ್ತದೆ. ಆಗಲ್ಲಿ ಎಲ್ಲಿ? ಜೀವನದಲ್ಲಿ ಆಸೆಗಳು ಉಂಟಾಗ್ತದೆ. ಈ ಸತ್ಯವಾದ ವಿಷಯ. ಊಟ ಮಾಡುವಾಗೆಲ್ಲ ಬಾಗಿಲು ಹಾಕಿ ಬಂದ್ ಮಾಡಿ ಯಾರಿಗೆ ಕಾಣದಾಗಿ ಊಟ ಮಾಡೋದು. ಜೀವವನ್ನು ಪ್ರೀತಿಸುವುದು ಹಾಗೆ ಅಲ್ಲ, ಅದು ಎಲ್ಲರಿಗೆ ಕಾಣುವ ಹಾಗೆ ಊಟ ಮಾಡೋದು. ಯಾವುದೇ ವಿಷಯ ಆದರೂ ಕೂಡ ಆ ಜೀವದ ಮಹತ್ವ ತಿಳಿದರೆ, ಈ ಜೀವನ ಎಂಬುದು ತನ್ನಿಂದ ತಾನಾಗಿ ಆಗುವಾಗ ಆ ಜೀವನ ಪವಿತ್ರವಾದ ಜೀವನವಾಗಿ ದೈವಿಕ ಜೀವನವಾಗ್ತದೆ. ಇಲ್ಲಿ ಮನುಷ್ಯ ಈಗ ಹೇಳ್ತಾರಲ್ಲ, ಜವಾಬ್ದಾರಿ ಅದು ಇದು, ಆ ಕಡೆ ಈ ಕಡೆ, ಟೈಮ್ ಇಲ್ಲ, ತಲೆ ಬಿಸಿ ಆಗ್ತದೆ, ಟೆನ್ಷನ್ ಆಗ್ತದೆ, ಸ್ಟ್ರೆಸ್ ಆಗ್ತದೆ, ಅದಾಗ್ತದೆ ಇದಾಗ್ತದೆ. ಇದೆಲ್ಲ ಏನೂ ಇಲ್ಲ ಅಂತೇಳಿ. ನಿಜವಾಗಿ ಇದೆಲ್ಲ ಏನೂ ಇಲ್ಲ. ಇದು ಅವರವರ ಮನಸ್ಸು ಅವರವರನ್ನು ಆಟಾಡಿಸ್ತಾರೆ. ಇದು ಅವರವರೊಳಗೆ ಉದಯ ಆದಂಥ ನೆಗೆಟಿವ್ಗಳು ಅವರನ್ನು ಈ ರೀತಿ ಆಟಾಡಿಸೋದು. ನಿಜವಾಗಿ ನೀವು ಪ್ರಯತ್ನ ಪಡಬೇಕು ಸಂತೋಷವಾಗಿರಲಿಕ್ಕೆ. ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡಬೇಕು. ಮುಕ್ತರಾಗಲಿಕ್ಕೆ ಪ್ರಯತ್ನ ಪಡಬೇಕು. ಮನಸ್ಸು ಬಿಚ್ಚಿ ಮಾತನಾಡೋ ಸ್ಥಿತಿಗೆ ಬರಬೇಕು.
ಏನಾದರೂ ಸರಿ. ಹಾಂ, ಇದನ್ನೆಲ್ಲ ನಮ್ಮಿಂದ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಂ, 10 ಜನರಿಗೆ ನಾವು ಒಳ್ಳೆಯದಾಗಿ ಜೀವನವನ್ನು ಮಾಡುವ, ಕೂಡಿದಷ್ಟು ಒಳಿತನ್ನು ಮಾಡುವ, ಕೂಡಿದಷ್ಟು ಕ್ಷಣ ಕ್ಷಣ ಒಳ್ಳೆಯದನ್ನು ಯೋಚನೆ ಮಾಡುವ. ಇದೆಲ್ಲ ನಾವು ಆಲೋಚನೆ ಮಾಡಿದರೆ ಬೆಸ್ಟ್ ಇರ್ತದೆ ಜೀವನ. ಈಗ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳೋದು. ಗಂಡ ಹೆಂಡತಿ ಮಕ್ಕಳು. ಗಂಡ ಒಂದು ಕಡೆ ಕೆಲಸ ಮಾಡ್ತಾರೆ, ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಾರೆ, ಮಗು ಇರ್ತದೆ. ಆ ಕಡೆ ಈ ಕಡೆ ಇಬ್ಬರು ಶೇರಿಂಗಲ್ಲಿ ಮಗುವನ್ನು ಸಾಕ್ತಾ ಇರ್ತಾರೆ ಡ್ಯೂಟಿಯ ಮೇಲೆ. ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೊಂದು ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಅಮ್ಮನನ್ನು ಅಲ್ಲಿ ಯಾರನ್ನ ಒಬ್ಬರನ್ನು ಮಾಡಿರ್ತಾರೆ ಅಲ್ಲಿ ವ್ಯವಸ್ಥೆ. ಅಂಥ ಸಮಯದಲ್ಲಿ ಅನೇಕ ರೀತಿಯ ವಿಚಾರಗಳು ಸೃಷ್ಟಿಯಾಗ್ತದೆ ನಮಗೆ. ಒಂದು ತಾಯಿಗೆ ಕೆಲಸಕ್ಕೆ ಹೋಗುವಾಗ ಮಗುವಿಗೆ ಹಾಲು ಕೊಡಬೇಕಿತ್ತು, ಈ ಕೆಲಸ ಬಹಳ ಕಿರಿಕಿರಿ ಆಗ್ತದೆ, ಈ ಕೆಲಸವೇ ಬೇಡ ಬಿಟ್ಟು ಬಿಡುವ, ಎಲ್ಲ ವಿಚಾರಗಳು ಬರ್ತದೆ. ಆಗ ಆ ಸಮಯ ಸಂದರ್ಭ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಆ ಮಗು ತಾಯಿಯನ್ನು ಬಿಟ್ಟು ಇಷ್ಟೇ ಹೊತ್ತು ಇರಬೇಕೆಂಬ ಸತ್ಯದ ಅರಿವು ಆದರೆ ಉಂಟಲ್ಲ, ಇಲ್ಲಿ ಗೊಂದಲ ಬರುವುದಿಲ್ಲ. ಆ ಮಗುವಿನ ವಿಧಿ ನನ್ನ ವಿಧಿ ಎಷ್ಟು ಡಿಸ್ಟೆನ್ಸ್ ಮಾಡಿದೆ, ಇದನ್ನು ನೀವು ಸ್ವೀಕರಿಸಬೇಕು. ಇದು ಸಮಯ ಸಂದರ್ಭ ಪರಿಸ್ಥಿತಿಯ ಅರಿವು. ಉದಾಹರಣೆ ಹೇಳಿದ್ದು. ಸೊ ಅಷ್ಟು ವೇಗವಾದ ಪ್ರಪಂಚ. ಈ ಪ್ರಪಂಚದಲ್ಲಿ ಬದುಕಬೇಕಾದರೆ ಲಕ್ಷ್ಮಿ ಬಹಳ ಮುಖ್ಯ. ಕಾಸು, ಹಣ, ದುಡ್ಡು, ಮನಿ ಅಲ್ವಾ? ಇದಿಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಮನಿ ಇಲ್ಲದಿದ್ದರೆ ಒಂದು ಇಷ್ಟೊತ್ತು ಲೈಟ್ ಹಾಕಿ ಮಾತಾಡಲಿಕ್ಕೂ ಸಾಧ್ಯವಿಲ್ಲ, ಈ ಕ್ಯಾಮರಾದ ಮುಂದೆ ಕೂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದಕ್ಕೂ ಮನಿ ಬೇಕು, ಲಕ್ಷ್ಮಿ ಬೇಕು. ಲಕ್ಷ್ಮಿ ಇವತ್ತು ಎಷ್ಟಿದ್ರೂ ಸಾಕಾಗೋದಿಲ್ಲ. ಲಕ್ಷ್ಮಿ ತುಂಬ ವೇಗವಾಗಿ ಓಡ್ತಾಳೆ. ಅವಳನ್ನು ಹಿಡಿಬೇಕಾದ್ರೆ ನಾವು ವೇಗವಾಗಿ ಓಡಬೇಕು ಅಲ್ವಾ? ಸತ್ಯ ಅಲ್ವಾ? ಹಾಗೆ ಇಲ್ಲಿ ಲಕ್ಷ್ಮಿಯೂ ಬೇಕು, ಸರಸ್ವತಿಯೂ ಬೇಕು, ದುರ್ಗೆಯೂ ಬೇಕು. ಇಂಥ ಸಮಯದಲ್ಲೆಲ್ಲ ದುರ್ಗೆಯಾಗಿ ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಕಲಿಬೇಕು ಅಮ್ಮಂದಿರೆಲ್ಲ. ಹೌದು, ಈ ಸತ್ಯ ವಿಷಯ. ನಮಗೆ ಅನಿಸ್ಬೋದು ಇದು ಸರಿಯಲ್ಲ, ಒಂದು ಮಗುವನ್ನು ಬಿಟ್ಟು ನಾವು ಕೆಲಸಕ್ಕೆ ಹೋಗೋದು ಇದು ಸರಿಯಲ್ಲ ಅಂತ ಅನಿಸ್ಬೋದು. ಆದರೆ ವಿಧಿ ಅದಾಗಿದ್ದರೆ, ಆ ವಿಧಿ ಅದಾಗಿದ್ದರೆ, ಹಾಗೆ ಇದ್ದರೆ ಅನುಭವಿಸಿದನೇ ಆಗಬೇಕು. ಇದನ್ನು ಸತ್ಯವನ್ನು ತಿಳಿದು ನಾವು ಒಂದೊಂದು ಹೆಜ್ಜೆ ಮುಂದಿಡುವಾಗ ಅದು ತುಂಬ ಸ್ಟ್ರಾಂಗ್ ಆಗ್ತದೆ. ಅದು ಎಂಥ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸಿಕೊಂಡು ಹೋಗ್ತದೆ. ಇಲ್ಲೆಲ್ಲ ಗೊಂದಲ, ಒಬ್ಬೊಬ್ಬರು ಒಂದೊಂದು ಹೇಳೋದು ಅಲ್ವಾ? ಅಂಥ ಭಗವಂತನಿಗೆ ವಿಧಿ ಚೇಂಜ್ ಆಗಿದೆ ಅಲ್ವಾ? ದೇವಕಿಯಿಂದ ಯಶೋದೆಗೆ ಹೋಯಿತು. ಜನ್ಮ ಕೊಟ್ಟವಳು ದೇವಕಿ ಅಲ್ಲ, ಸಾಕಿ ಬೆಳೆಸಿದವಳು ಯಶೋದೆ. ಆ ಮಗುವಿನ ವಿಧಿಯಾಗಿ ಉಂಟು. ಇದನ್ನೆಲ್ಲ ಒಪ್ತಾರಲ್ಲ, ಇದನ್ನೆಲ್ಲರ ಕಥೆ ಹೇಳ್ತಾರಲ್ಲ, ಇದನ್ನೆಲ್ಲರೂ ಸ್ವೀಕಾರ ಮಾಡ್ತಾರಲ್ಲ. ಆಗ ಎಷ್ಟು ಸತ್ಯ ಹೇಳಿದೆ ನಮ್ಮ ಶಾಸ್ತ್ರ, ನಮ್ಮ ಪುರಾಣಗಳು ಅಲ್ವಾ? ಇದನ್ನು ನಾವು ಥಿಂಕ್ ಮಾಡೋದು ಬೇರೆ ರೀತಿ. ಇದನ್ನು ನೀವು ಸ್ವೀಕರಿಸಿ ಅಂತ ಹೇಳೋದು. ಇಲ್ಲಿ ಮನುಷ್ಯ ಗೆಲ್ಲುವುದು ಅಂತ ಹೇಳೋದು. ಇಲ್ಲಿ ಮನುಷ್ಯ ಯಶಸ್ಸನ್ನು ಕಾಣೋದು. ಇವನಿಗೆ ಜೀವನ ಎಲ್ಲವೂ ಪವಿತ್ರವಾಗಿ ಇರ್ತದೆ. ಸತ್ಯವನ್ನು ತಿಳಿದವನಿಗೆ ಈ ಜೀವನ ಯಾತ್ರೆ, ಈ ಆತ್ಮದ ಯಾತ್ರೆ ಉಂಟಲ್ವ, ಭಾಳ ಚೆನ್ನಾಗಿರ್ತದೆ. ಇದೆಲ್ಲ ತನ್ನಿಂತಾನಾಗಿ ಆಗೋದು, ನೀವು ನೆನೆಸೋದು ಮಾತ್ರ. ನನ್ನ ಗಂಡ, ನನ್ನ ಮಗು, ನನ್ನ ಅಮ್ಮ, ಅದು ನಿಮ್ಮ ಜೀವನ ಯಾತ್ರದಲ್ಲಿ ಬರಬೇಕು ಅಂತೇಳಿ ಅದರದ್ದೇನೋ ಕೊಡೋದು ಬಿಡೋದು
ತಗೊಳ್ಳೋದು, ಜನ್ಮ ಜನ್ಮದ ಋಣಾನುಬಂಧ ಅದು ರಿಟರ್ನ್ ರೀಕಾಲ್ ಆಗಿ ಬಂದು ಸೇರ್ತದೆ. ನಾವು ಅಲ್ಲಿ ಹೋಗಿ ತಲುಪಬೇಕಾದ್ರೆ ನಾವು ಆ ಪಯಣ ಮಾಡಬೇಕು. ಆ ಪಯಣ ಮಾಡುವ ಒಂದು ಜಾಗ ಇದೆ, ಗುರಿ ಇದೆ. ಅಲ್ಲಿಗೆ ನಾವು ತಲುಪಬೇಕಾದ್ರೆ ನಮ್ಮ ಜೊತೆ ಇವರೆಲ್ಲ ಬೇಕು. ಇದೆಲ್ಲ ಒಂದು ಯಾತ್ರೆ, ಜೀವನದ ಯಾತ್ರೆ. ಈ ಯಾತ್ರೆ ನಗು ನಗುತ್ತಾ ಸಂತೋಷದಲ್ಲಿ ಮಾಡಿ. ನಿಮಗೆ ಎಷ್ಟು ಯಾತ್ರೆ ಮಾಡಿದ್ದೇವೆ ಅಂತೇ ಗೊತ್ತಾಗೋದಿಲ್ಲ. ಈ ಯಾತ್ರೆಯಲ್ಲಿ ಸ್ವಲ್ಪ ಮನಸ್ಸು ಆ ಕಡೆ ಈ ಕಡೆ ಆದರೆ ದೊಡ್ಡ ಪರ್ವತದ ಕಾಣ್ತದೆ. ಅಯ್ಯೋ ಇದು ಯಾರಾಗ್ತದೆ ಇಷ್ಟು ಮೇಲೆ, ನಮ್ಮಿಂದ ಆಗೋದಿಲ್ಲ. ಅಯ್ಯೋ ತುಂಬ ಇಳಿಜಾರಿದೆ, ತುಂಬ ಡೌನ್ ಇದೆ, ಇಳಿಲಿಕ್ಕೆ ಆಗೋದಿಲ್ಲ ನಮ್ಮಿಂದ. ಎಲ್ಲ ಥಾಟ್ಸ್ಗಳು ಬರ್ತದೆ ಅಲ್ಲಿ. ನಗು ನಗುತ್ತಾ ಹೋಗುವಾಗ ಇದು ಏನಿಲ್ಲ 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 ಅಂತ ಅನಿಸ್ಕೊಂಡು ಹೋಗುವಾಗ ಇವತ್ತು ಇದ್ದೇವೆ ನಾವು ಪ್ರೆಸೆಂಟ್. ಇವತ್ತು ನಾವು ಸಂತೋಷವಾಗಿರುವ, ಖುಷಿಯಾಗಿರುವ, ಒಳ್ಳೆಯ ವಿಚಾರವನ್ನು ಮಾತಾಡುವ, ಇವತ್ತು ನಮ್ಮದು ಫೈನಲ್ ಡೇ ಎಂಬ ಸ್ಥಿತಿಯನ್ನು ಯಾರು ಒಬ್ಬ ತನ್ನ ಒಳಗೆ ಅನುಭವಿಸ್ತಾನೋ ಅವನಿಗೆ ಈ ಜೀವನ ಎಂಬುದು ಉಂಟಲ್ವ ಭಾರಿ ಬೆಸ್ಟ್. ಮನುಷ್ಯ ಜನ್ಮ ಅಂತೇಳಿದರೆ ಅವನಿಗೆ ತುಂಬ ಬೆಸ್ಟ್. ಈ ಮನುಷ್ಯ ಜನ್ಮದಲ್ಲಿ ಅನೇಕ ರೀತಿಯ ಅಸತ್ಯದಿಂದ, ಅಜ್ಞಾನದಿಂದ ಜೀವನ ಮಾಡುವವರಿಗೆ ಈ ಮನುಷ್ಯ ಜನ್ಮ ಅಂತೇಳಿದರೆ ಅನೇಕ ರೀತಿಯ ಸಮಸ್ಯೆಯನ್ನು ಕೊಡ್ತದೆ. ಈ ಮನುಷ್ಯ ಜನ್ಮ ಅಂತೇಳಿದರೆ ಅಜ್ಞಾನದಿಂದ ಹೋಗಲಿಕ್ಕಲ್ಲ. ಈ ಮನುಷ್ಯ ಜನ್ಮ ಅಂತೇಳಿದರೆ ಜ್ಞಾನದಿಂದ ಹೋಗಲಿಕ್ಕೆ, ಸತ್ಯದ ಹಿಂದೆ ಹೋಗಲಿಕ್ಕೆ. ಈ ಜನ್ಮದ ಪಯಣ ಸತ್ಯದ ಪಯಣ. ಈ ಸತ್ಯದ ಪಯಣವನ್ನು ಬಿಟ್ಟು ನಾವು ಅಸತ್ಯದ ಕಡೆಗೆ ಹೋಗುವಾಗ ಇಂಥ ಥಾಟ್ಸ್ಗಳು, ಏರುಪೇರುಗಳೆಲ್ಲ ಬರುತ್ತೆ. ಹೇಳೋದು ಗೊತ್ತಾಯ್ತಾ? ಈಗ ಬಹಳ ಮುಖ್ಯ ಯಾವುದು? ಜೀವ. ಜೀವ ಇದ್ದರೆ ಜೀವನ. ಹೇಳಿದರೆ ಎಷ್ಟು ಸಹ ಹೇಳ್ಬೋದು, ಮಾತಾಡಿದರೆ ಎಷ್ಟು ಸಹ ಮಾತಾಡ್ಬೋದು, ಅದು ಹೋಗ್ತಾನೇ ಇರ್ತದೆ. ಇದು ಸಾಕು, ಸಾಕಾಗುತ್ತಾ? ಸರಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.